ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸೊ ಇವತ್ತೊಂದು ಕ್ಯಾಂಟ್ರ್ ಇದೆ, ಐಶರ್. ಸೊ 3019 ಪ್ರೋ ಇದೆ. ಸೊ ಇದು ಸೇಲಿಗಿದೆ. ಇದ್ರ ಫುಲ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಹೊಸಕೋಟೆ ರೋಡಲ್ಲಿ ಕೇರ್ಪುರಂ ಕೋಲಾರ್ ಮೇನ್ ರೋಡಲ್ಲಿ ಹೊಸಕೋಟೆ ಹತ್ರ ಹಾವಲಹಳ್ಳಿಯಲ್ಲಿದೆ ಈ ಗಾಡಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಬೇಕಾಗಿರೋರು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ ತಿಳ್ಕೊಳ್ಳಿ. ನಿಮಗೆ ಫುಲ್ ಡೀಟೇಲ್ಸು ಅವ್ರ ಗಾಡಿ ಓನರ್ನ ಕೇಳಿ ತಿಳ್ಕೊಳ್ಳೋಣ. ಶ್ರೀನಿವಾಸ್ ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಸೊ ಆಲ್ರೆಡಿ ನಿಮ್ದು ಹಳೆ ಒಂದು ಗಾಡಿ ಹಾಕಿದ್ದು ಯೂಟ್ಯೂಬ್ಗೆ, ಅದು ಯೂಟ್ಯೂಬ್ ಕಡೆಯಿಂದನೇ ಸೇಲ್ ಆಗಿದೆ. ಸೊ ಇದು ಒಂದು ಗಾಡಿ ಸೇಲ್ ಮಾಡಬೇಕು ಅಂತ ಇವತ್ತು ಕರೆದಿದ್ರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಇದು ಪ್ರೋ 3019 ಗಾಡಿ, ಸಿಂಗಲ್ ಓನರ್ ಗಾಡಿ. ಪರ್ಮನೆಂಟ್ ಎಲ್ಲ ರನ್ನಿಂಗ್ ಅಲ್ಲೇ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲೇ ಇದೆ. ಸಿಂಗಲ್ ಓನರ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ. ಒಬ್ಬರೇ ಓಡಿಸ್ತಾ ಇದ್ದು. 20 ಫೀಟ್ ಅಲ್ವಾ ಇದು? ಹೌದು ಸರ್. ಓಕೆ. ಪಾಸಿಂಗ್ ಟನ್ನೇಜ್ ಇದು ಎಷ್ಟಿದೆ? 12.5 ಟನ್. 12.5 ಟನ್ ಇದೆ. ಹೌದು ಸರ್. ಓಕೆ. ಈಗ ಯಾವ ಮಾಡಲ್ ಇದು? 22 ಮಾಡಲ್. 22 ಮಾಡಲ್, ನವೆಂಬರ್. ಓಕೆ. ಇದು ಇವಾಗ ಫೈನಾನ್ಸ್ ಎಷ್ಟಿದೆ ಸರ್? 5 ವರ್ಷ ಇತ್ತು. 5 ವರ್ಷಕ್ಕೆ ಹಾಕೊಂಡಿರೋದು? ಹೌದು, 5 ವರ್ಷಕ್ಕೆ ಹಾಕೊಂಡಿರೋದು. 22 ಅಂದ್ರೆ 2 ವರ್ಷ ಕಟ್ಟಿದ್ರಿ. ಇನ್ನು 3 ವರ್ಷ ಕಟ್ಟಬೇಕು. 3 ವರ್ಷ ಇದೆ. ಸೊ ಪೆಂಡಿಂಗ್ ಏನಾದ್ರು ಇದೆಯಾ? ಯಾವ್ದು ಇಲ್ಲ ಸರ್. ಪೆಂಡಿಂಗ್ ಯಾವುದು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಕಟ್ಕೊಂಡು ಹೋಗ್ಬೋದು. ಹೌದು. ಇಲ್ಲ ಫುಲ್ ಕ್ಯಾಶ್ ಇದ್ರೆ ಕೊಟ್ಟು ಅವರು ಬೇರೆ ಕಡೆ ಹಾಕೋಬಹುದು ಅಲ್ವಾ? ಹೌದು. ಸೊ ಮತ್ತೆ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲ? ಆಲ್ ಇಂಡಿಯಾ ಪರ್ಮಿಟ್ ಓಡಿಸ್ತಾ ಇರೋದು ಗಾಡಿ. ಶ್ರೀರಣ್ಣ, ಎಷ್ಟು ಕಿಲೋಮೀಟರ್ ಓಡಿದೆ ಇದು? 1,30,000 ಕಿಲೋಮೀಟರ್. 1,30,000. ಸಿಂಗಲ್ ಓನರ್ ಗಾಡಿ ಅಲ್ವಾ? ಸಿಂಗಲ್ ಓನರ್. ಸೊ ನಾವು ಹಂಗೆ ಒಂದು ರೌಂಡ್ ಹಾಕ ಬಂದ್ಬಿಡೋಣ. ನೋಡಿ ಬೇಕಾದ್ರೆ ಫ್ರಂಟ್ ನೀವು ಕ್ಯಾಬಿನ್ ನೋಡಿದ್ರೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಹೊಸ ಗಾಡಿ ಇದ್ದಂಗೆನೆ ಇದೆ. ಒಬ್ಬರ ಕೈಯಲ್ಲಿ ಇದ್ದಿದ್ದ ಗಾಡಿ. ಸಿಂಗಲ್ ಅಂದ್ರೆ ಇವರು ಓನರ್ ಕಮ್ ಡ್ರೈವರ್, ಬೇರೆ ಡ್ರೈವರ್ಗೆ ಯಾರಿಗೂ ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿದೆ. ಟೈರ್ ಕಂಡೀಷನ್ ಎಲ್ಲ ನೋಡಿ. ಸೊ ಒಂದು 60 to 70% ಟೈರ್ ಕಂಡೀಷನ್ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಮಾತ್ರ ನೀವು ಯಾವ್ದು ಮತ್ತೆ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಈ ವರ್ಷ 2024 ಎಂಡ್ ವರ್ಗು, ನವೆಂಬರ್ ವರ್ಗು ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನಿಮ್ಗೆ ಯಾವ ತಲೆನೋವು ಇಲ್ಲ. ಸೊ ನೀವು ನೋಡಿ, ಇದು ಒಂದು 50% ಇದೆ ಬ್ಯಾಕ್ ಟೈರ್ಸ್. ಫ್ರಂಟ್ದು 60-70% ಇದೆ. ಎಕ್ಸ್ಟ್ರಾ ಸ್ಟೆಪ್ನಿ ಇದೆ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇದೆ. ಇದು ಓಪನ್ ಟಾಪ್ ಗಾಡಿ ಇದು. ಸೊ ಒಳಗಡೆ ನೋಡಿ, ಇದು ಕಂಪ್ನಿಯಲ್ಲಿ ಗಾಡಿ ಓಡಿಸ್ತಾ ಇದ್ದಿದ್ದು. ರಫ್ ಅಂಡ್ ಟಫ್ ಯೂಸ್ ಆಗಿಲ್ಲ. ವಿತ್ ಆಲ್ ಇಂಡಿಯಾ ಪರ್ಮಿಟ್ ಕೂಡ ಇದೆ. ಏನೋ 12 ಟನ್ನು, 12.5 ಟನ್ನು. ಕೋಲಾರ್ ರಿಜಿಸ್ಟ್ರೇಷನ್ ಇದೆ, KA07 ಕೋಲಾರ್ ರಿಜಿಸ್ಟ್ರೇಷನ್ನು. ಚಿನ್ನ, ಇದು ಲೊಕೇಶನ್ ಹೇಳ್ಬಿಡಿ ಹಂಗೆ, ಎಲ್ಲಿ ಏನು ಅಂತ. ಇದು ಹೊಸಕೋಟೆ ಹತ್ರ ಹಾವಲಹಳ್ಳಿ ಅಂತ ಸರ್. ಲೊಕೇಶನ್ ಶೇರ್ ಇದರಲ್ಲಿ. ಲೊಕೇಶನ್ ಗೂಗಲ್ ಮ್ಯಾಪ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಗಾಡಿ ಓನರ್ ನಂಬರ್ ನಾನು ಕೊಟ್ಟಿರ್ತೀನಿ. ಒಂದೆರಡು ದಿನ ಮುಂಚಿತವಾಗಿ ಹೇಳ್ಬೇಕು ಸರ್ ನಮ್ಗೆ. ಓಕೆ. ಅಂದ್ರೆ ಯಾಕಂದ್ರೆ ಇದು ಆಲ್ರೆಡಿ ರನ್ನಿಂಗ್ ಇರೋ ಗಾಡಿ, ಲೋಡ್ಗಳಿಗೆಲ್ಲ ಅಲ್ಲೂ ಇಲ್ಲೂ ಹೋಗ್ತಾ ಇರುತ್ತೆ. ಸೊ ನಾವು ಗಾಡಿ ನೋಡಬೇಕು ಅಂದ್ರೆ ದಯವಿಟ್ಟು ನೀವು ಒಂದು ದಿನ ಮುಂಚಿತವಾಗಿ ಹೇಳಿದ್ರೆ ಗಾಡಿ ಎಲ್ಲಿದೆ ಅಂತ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಬಂದು ಗಾಡಿ ನೋಡ್ಬೋದು. ಹೌದು ಸರ್. ಸೊ ಈ ಗಾಡಿಗೆ ಒಂದು ಆಪ್ಷನ್ ಏನು ಅಂದ್ರೆ, ಸೊ ಈ ತರ ನಿಮ್ಗೆ ಓಪನ್ ಟಾಪ್ ಬೇಕಾದ್ರೂ ಇಟ್ಕೊಬೋದು, ಇಲ್ಲ ಇದನ್ನ ಓಪನ್ ಮಾಡಿ ಕಂಟೈನರ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಬೋದು. ಸೊ ಇದಕ್ಕೊಂದು ಆಪ್ಷನ್ ಇದೆ. ಬ್ಯಾಟ್ರಿಗಳೆಲ್ಲನೂ ಹೊಸದಿದೆ. ಇದು BS6 ಆಗಿರೋದ್ರಿಂದ ಇದಕ್ಕೆ ಯೂರಿಯಾ ಕೂಡ ಇದೆ, ಯೂರಿಯಾ ಹಾಕೊಬೇಕು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಮೈಲೇಜ್. ಇದು ಯಾರ್ದೋ ಟ್ರಾನ್ಸ್ಪೋರ್ಟ್ ಗಾಡಿನೂ ಬೇರೆ ಯಾರ್ದು ಅಲ್ಲ, ಇದು ಸಿಂಗಲ್ ಓನರ್ ಗಾಡಿ. ಒಬ್ಬರೇ ಓಡಿಸ್ತಾ ಇದ್ದಿದ್ದು, ಓನರ್ ಕಮ್ ಡ್ರೈವರು. ಗಾಡಿ ಒಳ್ಳೆ ಕಂಡೀಷನಲ್ಲಿದೆ. ಸೊ ನಮ್ಮ ಬೆಂಗಳೂರಲ್ಲೇ ಇದಿರೋದು. ಸೊ ಯಾರಾದರೂ ನೋಡಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಗಾಡಿ ನೋಡಬೇಕಂದ್ರೆ ಒಂದಿನ ಮುಂಚಿತವಾಗಿ ಹೇಳಿ, ಗಾಡಿ ಎಲ್ಲಿದೆ ಅಂತ ಹೇಳ್ತಾರೆ. ಟೈರ್ ಎಲ್ಲ ನೋಡ್ಕೊಬೋದು, ಕೆಳಗಡೆ ಚಾರ್ಸಿ ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿದೆ ಗಾಡಿ. ಬ್ಯಾಟ್ರಿ ಎಲ್ಲನೂ ಕ್ಯಾಬಿನ್ ಒಳಗೆ ಹೋಗ್ತೀನಿ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ತೀನಿ ನಿಮಗೆ.
ಒಂದು ಕಂಪ್ನಿಯಲ್ಲಿ ಓಡಿಸ್ತಿರೋದು ನೋಡಿ ಅವರೇ. ಗಾಡಿನಲ್ಲಿ ಎಲ್ಲ ಸ್ಟವ್ ಕುಕ್ಕರ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲ ಇಲ್ಲೇ. ಕಿಲೋಮೀಟ್ರ್ ನೋಡಿ 1,37,000 ಕಿಲೋಮೀಟ್ರ್ ಓಡಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲೋ ಆಕ್ಸಿಡೆಂಟ್ ಆಗಲಿ ಕೇಸ್ ಆಗಲಿ ಏನೂ ಇಲ್ಲ, ಚೆನ್ನಾಗಿದೆ ಗಾಡಿ. ಯಾರಿಗಾದರೂ ಟ್ರಾನ್ಸ್ಪೋರ್ಟ್ ಆಗಲಿ ಇಲ್ಲ ಟೊಮೊಟೊ ಹೊಡಿಯೋರ್ಗಾಗಲಿ ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಲಾಂಗು ಹೋಗ್ಬೋದು, ಯಾಕಂದರೆ ಆಲ್ ಇಂಡಿಯಾ ಪರ್ಮಿಟ್ ಇದೆ, ಟ್ಯಾಕ್ಸ್ ರನ್ನಿಂಗ್ ಇದೆ, ಎಲ್ಲನೂ ಇದೆ. ಎಲ್ಲಿ ಬೇಕಾದರೂ ಓಡ್ಬೋದು. ತಮಿಳ್ನಾಡಿಗೆ ಟೊಮೊಟೊ ಹೊಡಿಬೋದು, ಬಾಂಬೆಗೆ ಹೋಗ್ಬೋದು. ಆಲ್ರೆಡಿ ಬಾಂಬೆ ಇವೆಲ್ಲ ಓಡ್ತಾ ಇರೋಂಥ ಗಾಡಿನೇ. ಒರಿಸ್ಸಾ, ಅಸ್ಸಾಮು, ಬಾಂಬೆ ಎಲ್ಲ ಲಾಂಗ್ ಇವೆಲ್ಲ ಹೋಗ್ತಾ ಇರುತ್ತೆ ಗಾಡಿ. ಸೊ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬನ್ನಿ ಮಾತಾಡೋಣ. 9 ಲಕ್ಷ 10 ಲಕ್ಷ ಕಟ್ಟಿದ್ದೀರಾ, ಇನ್ನು 3 ವರ್ಷ ಇದೆ, ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಸೊ ಬೇಕು ಅನ್ನೋರು ಕಾಲ್ ಮಾಡಿ ಇಲ್ಲ ಡೈರೆಕ್ಟಾಗಿ ಬನ್ನಿ. ಗಾಡಿ ನೋಡಿ, ಗಾಡಿ ಮಾತ್ರ ಚೆನ್ನಾಗಿದೆ. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ನೋಡ್ಕೊಬೋದು. ಎಕ್ಸ್ಟ್ರಾ ಆಂಗಲ್ ಕಟಿಂಗ್ಗೆ ಚೆನ್ನಾಗಿ ಮಾಡ್ಸವ್ರೆ. ನೋಡ್ಕೊಬೋದು. ಅದೇ 50-60 ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೇಕು ಅನ್ನೋರು ಬನ್ನಿ, ಅವರು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ. ಓಕೆನಾ? ಓಕೆ ಓಕೆ, ಬನ್ನಿ, ಇಲ್ಲಿ ಬಂದು ಮಾತಾಡೋಣ ಕುತ್ಕೊಂಡು. ಏನೋ ಒಂದು 50-20 ಏನು ನಿಮ್ಗೂ ನಮಗೂ ಬರೋದು ನೋಡ್ಕೊಳ್ಳೋಣ. ಅದೇ 1 ಲಕ್ಷ 2 ಲಕ್ಷ ಆದ್ರೆ ನಾವು ಫೋನಲ್ಲೇ ಮಾತಾಡ್ಬೋದು. ಇದು ದೊಡ್ಡ ಅಮೌಂಟ್ ವ್ಯವಹಾರ. ಇದು ಡೈರೆಕ್ಟ್ ಆಗಿ ಬನ್ನಿ, ಗಾಡಿ ನೋಡಿ ಹೆಂಗಿದೆ ಕಂಡೀಷನ್ ನೋಡಿ ಮಾತಾಡೋಣ. ಸುಮ್ನೆ ಎಲ್ಲಿಂದ ಫೋನ್ ಮಾತಾಡೋ ಇದಾಗಲ್ಲ. ಹೌದು, ಡೈರೆಕ್ಟ್ ಆಗಿ ಕೂತು ಗಾಡಿ ನಿಮ್ಮ ಇದ್ರ ಹ್ಯಾಂಡ್ ಓವರ್ ಕೊಡ್ತೀವಿ. ಗಾಡಿ ಓಡಿಸ್ಬೇಕಾದ್ರೆ ಚೆಕ್ ಮಾಡಿ ಟ್ರಯಲ್ ಮಾಡಿ ನೋಡಿ. ಗಾಡಿ ನೋಡ್ಕೊಂಡು ಟ್ರಯಲ್ ನೋಡ್ಕೊಂಡು ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ರೇಟ್ ಮಾತಾಡ್ಕೊಳ್ಳಿ. ಹೌದು ಸರ್. ಓಕೆ ಶನನ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಬೇಗ ಗಾಡಿ ಸೇಲ್ ಆಗಲಿ, ಯಾರೋ ಒಬ್ರು ಬರಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.